1995 ಮೊನ್ನೆ ದೇವೇಗೌಡ ಅಪ್ಪಾಜಿರವರು ರಾಮನಗರ ವಿಧಾನಸಭಾ ಕ್ಷೇತ್ರ ಈ ರಾಜ್ಯದ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥದ್ದನ್ನ ಇವತ್ತು ನಾವು ಸ್ಮರಣೆ ಮಾಡಬೇಕಾಗ್ತದೆ. ಪ್ರಸ್ತುತ ಮಂಜುನಾಥ್ ಅವರು ಆರೋಗ್ಯ ಕ್ಷೇತ್ರದಲ್ಲಿ ಅಪಾರವಾದಂಥ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ವ್ಯಕ್ತಿ. ಕೇವಲ ಏನು ಈ ಕ್ಷೇತ್ರದಿಂದ ಗೆದ್ದಂಥ ಲೋಕಸಭಾ ಸದಸ್ಯರಾಗಿ ಇರ್ತಾರೆ ಅಂತ ಹೊತ್ತು ಯಾವುದೇ ಕಾರಣಕ್ಕೂ ಅವರು ಕೇಂದ್ರದಲ್ಲಿ ಮುಂದುವರಿಯುವಂಥ ಅವಕಾಶಗಳು ಇರೋದಿಲ್ಲ. ಹಾಗಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೆದ್ದ ಪಕ್ಷದಲ್ಲಿ ಕೇಂದ್ರದಲ್ಲಿ ಆರೋಗ್ಯ ಮಂತ್ರಿಗಳಾಗಿ ಆರೋಗ್ಯ ಕ್ರಾಂತಿಯನ್ನು ಮೂಡಿಸ್ತಕ್ಕಂಥ, ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ನಿಯಮಗಳನ್ನು ತರತಕ್ಕಂಥ, ಅನೇಕ ಆಸ್ಪತ್ರೆಗಳನ್ನು ಹೈಟೆಕ್ ಆಸ್ಪತ್ರೆಗಳನ್ನು ಮಾಡಿ ಕೇಂದ್ರದ ಅನುದಾನದಲ್ಲಿ ಇಡೀ ರಾಜ್ಯ ಮತ್ತು ದೇಶದಲ್ಲಿ ಒಳ್ಳೆ ಬದಲಾವಣೆ ತರತಕ್ಕಂಥ ಕೆಲಸ ಮಾಡೋದ್ರಲ್ಲಿ ಅಂತಕ್ಕಂಥ ವಿಚಾರವನ್ನು ಹೇಳಲು ಬಯಸ್ತೇನೆ. ಸರ್, ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹಳ್ಳಿ ಗ್ರಾಮ ಅಂದರೆ ಏನು ಗೊತ್ತಿಲ್ಲ ಅಂತ ಕಾಂಗ್ರೆಸ್ನ ಆರೋಪ. ಖಂಡಿತ. ಏಕೆಂದರೆ ಆ ದೇವೇಗೌಡರ ಕುಟುಂಬದಲ್ಲಿ ಹುಟ್ಟಿದಂಥ, ದೇವೇಗೌಡ ಕುಟುಂಬದಲ್ಲಿ ಮದುವೆ ಆದಂಥ ಈ ವ್ಯಕ್ತಿ ಇಡೀ ರಾಜ್ಯದ ಜನತೆಗೆ ಗೊತ್ತಿರ್ತಕ್ಕಂಥವ್ರು. ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂದರೆ ಜಯದೇವ ಅಂದರೆ ಸಿ ಎನ್ ಮಂಜುನಾಥ್ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ದೇವೇಗೌಡರ ಕುಟುಂಬ ರಾಮನಗರಕ್ಕೆ ಕೊಡುಗೆ ಏನು ಅಂತಾರೆ? ರಾಮನಗರಕ್ಕೆ ಏನು ಕೊಡುಗೆಗಳು ಅಂತಕ್ಕಂಥದ್ದು ಮನೆ ಎ ಮಂಜಣ್ಣವರು ಈಗಾಗಲೇ ಮತ್ತು ಇದನ್ನು ಸಭೆಯಲ್ಲಿ ಹೇಳಿದ್ದಾರೆ. ನಾನು ಮತ್ತೆ ಅದನ್ನು ಪುನರಾವರ್ತನೆ ಮಾಡಲಿಕ್ಕೆ ಹೋಗಲ್ಲ. ಅವ್ರು ಕೊಟ್ಟಂಥ ಕೊಡುಗೆಗಳು ಅಪಾರವಾದದ್ದು, ಗುರುತರವಾದದ್ದು. ಅವರು ಶಾಶ್ವತ ಉಳಿತಕ್ಕಂಥ ಕಾರ್ಯಗಳು ಮಾಡಿರ್ತಕ್ಕಂಥದ್ದು ನಾವು ಸ್ಮರಿಸ್ಬೋದು. ಕೆಲಸ ಮಾಡಿದ್ದೀನಿ ಕೂಲಿ ಕೊಡಿ ಕಾಂಗ್ರೆಸ್ ಅಭ್ಯರ್ಥಿ. ಅವ್ರು ಕೆಲಸ ಮಾಡಿರ್ತಕ್ಕಂಥದ್ದು ಶೂನ್ಯ. ಅವ್ರ ಸಾಕ್ಷಿಕೃತಿಗಳೇನಾಗಿದ್ದರೆ ದಯಮಾಡಿ ತೋರಿಸ್ಬೇಕಾಗ್ತದೆ. ತಮ್ಮ ಹೆಸರು ಸರ್? ಶೇಷಪ್ಪ ಅಂತೇಳಿ, ಮಾಜಿ ಅಧ್ಯಕ್ಷ.